ಈ ಮೊದಲನೇ ಸೊಸೆ ನಮ್ ಗೌರವನ್ ಬೆಳ್ಸೋದ್ ಹಾಗಿರ್ಲಿ, ಮದುವೆಗ್ ಮುಂಚೆನೆ ಹೊಟ್ಟೆ ಬೆಳ್ಸ್ಕೊಂಡ್ ಬಂದ್ ನಿಂತಿದ್ದಾಳೆ. ಹಿಂದಿಲ್ಲ ಮುಂದಿಲ್ಲ, ನಿನಗ್ ಯಾವ ತರದ್ರಲ್ಲೂ ಸೊಸೆ ಆಗೋ ಅರ್ಹತೆನೇ ಇಲ್ಲ. ಅಂಥದ್ರಲ್ಲೂ ಮನೆ ತುಂಬಿಸ್ಕೋತಾ ಇದೀವಲ್ಲ. ಅಜ್ಜಿ, ತಪ್ಪು ನಿನ್ ಮೊಮ್ಮಗುಂದಿದೆ ಅನ್ನೋ ಹಾಗಿದ್ರೆ ಇಬ್ರು ಅನ್ನು. ಸುಮ್ನೆ ಏನೇನೋ ಮಾತಾಡ್ಬೇಡ. ಅಥರ್ವ, ನಾನ್ ನಡ್ದಿರೋ ತಪ್ಪಿನ ಬಗ್ಗೆ ಮಾತಾಡ್ತಾ ಇಲ್ಲ. ನಡಿಬೇಕಾಗಿರೋ ಮದ್ವೆನಲ್ಲಿ ವರೋಪಚಾರ ಎಷ್ಟು ಮುಖ್ಯ ಅನ್ನೋದ್ರ ಬಗ್ಗೆ ಮಾತಾಡ್ತಿದ್ದೀನಿ. ಅಜ್ಜಿ, ನನಗೆ ಅಪ್ಪ ಅಮ್ಮ ಇಲ್ಲ. ಅಕಸ್ಮಾತ್ ಅವ್ರಿದ್ದಿದ್ರು ಅವ್ರಿಗಿಷ್ಟೆಲ್ಲ ಕೊಟ್ಟು ಮದುವೆ ಮಾಡೋ ಶಕ್ತಿ ಇರ್ತಿರ್ಲಿಲ್ಲ. ದಯವಿಟ್ಟು ಚುಚ್ಚಿ ಚುಚ್ಚಿ ಮಾತಾಡ್ಬೇಡಿ. ಅಯ್ಯೋ, ನಾನೆಲ್ಲಾದ್ರೂ ನಿನ್ ಬಗ್ಗೆ ಚುಚ್ಚಿ ಚುಚ್ಚಿ ಮಾತಾಡೋದುಂಟಾ? ಹಾಗೇನಾದ್ರೂ ಮಾಡಿದ್ರೆ ನಿನ್ ಭಾವಿ ಪತಿ ನನ್ನನ್ನೇ ಚುಚ್ಚಿ ಚುಚ್ಚಿ ಹಾಕ್ಬಿಡ್ತಾನೆ. ಸೊಸೈಟಿನಲ್ಲಿ ವಸುಂಧರಾ ಅನ್ನೋ ಹೆಸರಿಗೆ ಇರೋ ತೂಕನೇ ಬೇರೆ. ಆ ತೂಕಕ್ಕೆ ಸಮನ ತೂಕ ಇಲ್ಲದೆ ಇದ್ರೂ ಪರವಾಗಿಲ್ಲ. ಕೊನೆ ಪಕ್ಷ ಆ ಹೆಸರು ಹೇಳಕ್ಕಾದ್ರೂ ಒಂದ್ ಯೋಗ್ಯತೆ ಇರಬೇಕು. ಆ ಯೋಗ್ಯತೆನೂ ನಿನ್ಗಿಲ್ಲ. ಅಜ್ಜಿ, ಸ್ಟೇಟಸ್ ಪ್ರೆಸ್ಟೀಜ್ ಅಲ್ಲಿ ಅಮ್ಮನೇ ಯಾವತ್ತೂ ಕಾಂಪ್ರಮೈಸ್ ಆಗಲ್ಲ. ಇವತ್ತು ಅವರೇನೆ ಸುಮ್ಮನೆ ಇದ್ದಾರೆ. ಅಂಥದ್ರಲ್ಲಿ ನೀವ್ ಯಾಕೆ ಮಾತಾಡ್ತಾ ಇದ್ದೀರಾ? ಅವಳೇನೋ ಇರ್ತಾಳಪ್ಪ. ಯಾಕಂದ್ರೆ ಅವಳು ಹೆತ್ತಿರೋ 2 ಮುತ್ತಿನಂತ ಮಕ್ಕಳಿದಾರಲ್ಲ. ನಿನ್ಮೇಲೆ ಅಷ್ಟೊಂದು ಪ್ರೀತಿ ಅವಳಿಗೆ. ಅವಳಿಗೆ ಅವ್ರ ಮಕ್ಳು ಹೇಗ್ ಹೆಚ್ಚೋ ಹಾಗೆ ನನಗೂ ನನ್ನ ಮಗಳ ಮೇಲೆ ಪ್ರೀತಿ ಹೆಚ್ಚು. ಇವರೇನೋ ದೊಡ್ಡ ಮಟ್ಟದಲ್ಲಿ ಮದುವೆ ಮಾಡಿಸ್ತಾರಂತೆ. ಇನ್ನು ನಮ್ಮ ಕತೆ ಅಷ್ಟೇ, ದಿ ಎಂಡ್. ಅಜ್ಜಿ, ನಮ್ಗೇನ್ ಕಮ್ಮಿ ಆಗಿದೆ ಅಂತ ಅದಕ್ಕೆ ಬಗ್ಗೆ ಹೀಗೆ ಮಾತಾಡ್ತಾ ಇದ್ದೀರಾ? ಹಣ, ಆಸ್ತಿ, ಅಂತಸ್ತು ಇವತ್ತು ನಿಮ್ ಹತ್ರ ಇರ್ಬೋದು, ಆದ್ರೆ ನಾಳೆ ಬೇರೆಯವ್ರ ಹತ್ರನೂ ಇರುತ್ತೆ. ಇವತ್ತು ಕೆಳಗಡೆ ಇರೋರು ನಾಳೆ ಮೇಲ್ಗಡೆ ಬರ್ತಾರೆ. ಹಾಗೆ ಇವತ್ ಮೇಲಿರೋರು ನಾಳೆ ಕೆಳಗಡೆ ಬಂದೇ ಬರ್ತಾರೆ. ಯಾರನ್ನೂ ಅಂಡರ್ ಎಸ್ಟಿಮೇಟ್ ಮಾಡಬೇಡಿ. ವಿರಾಟ್, ಆನೆ ಆನೆ ಸಹವಾಸನೆ ಮಾಡ್ಬೇಕು, ಸಿಂಹ ಸಿಂಹದ ಸಹವಾಸನೆ ಮಾಡ್ಬೇಕು. ಆಗ್ಲೇ ಸಂಬಂಧಕ್ಕೆ ಒಂದ್ ಬೆಲೆ. ನೋಡಿಮ್ಮ, ನಾನ್ ಭೈರವಿಗೆ ಹೇಗೆ ಮದುವೆ ಮಾಡಿಸ್ತೀನೋ ಅದೇ ತರ ನಮ್ಮ ಭವಾನಿಗೂ ಮದುವೆ ಮಾಡಿಸ್ತೀನಿ.